ಕಗ್ಲಿಪುರ ಪೊಲೀಸ್ ಸ್ಟೇಷನ್ದು ಏನು ಒಂದು ಬಾಲಕಿಯ ಮರ್ಡರ್ ಕೇಸ್ ಇತ್ತು, ಏನು ಪ್ರಕರಣ ಇದೆ, ಕೊಲೆ ಪ್ರಕರಣ, ಅದನ್ನು ನಾವು ಏನು ಆರೋಪಿ ಇದ್ದಾನೆ ಆರೋಪಿಯನ್ನು ಬಂಧನ ಮಾಡೋದಲ್ಲಿ ಯಶಸ್ವಿಯಾಗಿದ್ದೀವಿ. ಏನು ಗೊತ್ತಿರುವಂತಹ ಯುವಕ ಅವರು ಮನೆಯವರಿಗೆಲ್ಲ ಪರಿಚಯಿಸ್ತಾ ಇರ್ತಾನೆ, ಜೊತೆಗೆ ಏನು ಅವಾಗವಾಗ ಅವ್ರ ಮನೆಗೆ ಬಂದು ಹೋಗ್ತಿರ್ತಾನೆ. ಇವನು ಒಂದು ದುರುದ್ದೇಶದಿಂದ ಈ ಒಂದು ಕೃತ್ಯವನ್ನು ಎಸಗಿರೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಕಂಡುಬಂದಿದೆ. ಸರ್, ಯಾಕೆ ಸರ್ ಆ ಹುಡುಗಿನ ಆ ರೀತಿ ಕೊಲೆ ಮಾಡುವಂಥ ಇಂಟೆನ್ಷನ್ ಏನು ಸರ್? ಏನು ಈ ಅಪರಾಧಿ ಇದ್ದಾನೆ, ಅಪರಾಧಿಗೂ ಮತ್ತು ಮನೆಯಲ್ಲಿರೋರಿಗೆಲ್ಲರಿಗೂ ಮುಂಚೆಯಿಂದಲೂ ಪರಿಚಯ ಇರುತ್ತೆ. ಬಟ್ ಇವರಿಬ್ರಿಗೂ ಮುಂಚೆಯಿಂದನೂ ವೈಯಕ್ತಿಕ ಕಾರಣಕ್ಕೆ ಆಗ್ತಿರಲ್ಲ. ಸೊ ಅವತ್ತಿನ ದಿನ ಏನು ತಿರ್ಗಾ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ವಿಷಯಕ್ಕೆ ಗಲಾಟೆ ಆಗಿದೆ. ಆ ಗಲಾಟೆಗೆ ಇವನು ಕೋಪದಿಂದ ಹೊಡೆದಂಥ ಸಂದರ್ಭದಲ್ಲಿ ಅವಳು ಕುಸಿದು ಬೀಳ್ತಾಳೆ. ಇನ್ನು ಇದು ಇಶ್ಯೂ ಆಗುತ್ತೆ ಅಂತ ಅವನು ಫರ್ದರ್ ಕೊಲೆ ಮಾಡಿ ಅದನ್ನೆಲ್ಲ ಫರ್ದರ್ ನಾವು ತನಿಖೆ ಮಾಡ್ತಾಯಿದ್ದೀವಿ. ಆ ಬಾಲಕಿ ಏನಿಲ್ಲ, ಅವ್ರು ಚಿಕ್ಕಮ್ಮನ ಮನೆ, ಅದು ಚಿಕ್ಕಮ್ಮನ ಜೊತೆ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಅಷ್ಟೊಂದು ಸರಿಗೆ ನೋಡ್ಕೊತಿರಲ್ಲ ಅಂದ್ಬಿಟ್ಟು ಇವ್ರು ಚಿಕ್ಕಮ್ಮ ಸಾಕೊಂಡಿರ್ತಾರೆ. ಕಗ್ಲಿಪುರ ಪೊಲೀಸ್ ಸ್ಟೇಷನ್ದು ಏನು ಒಂದು ಬಾಲಕಿಯ ಮರ್ಡರ್ ಕೇಸ್ ಇತ್ತು, ಏನು ಪ್ರಕರಣ ಇದೆ, ಕೊಲೆ ಪ್ರಕರಣ, ಅದನ್ನು ನಾವು ಏನು ಆರೋಪಿ ಇದ್ದಾನೆ ಆರೋಪಿಯನ್ನು ಬಂಧನ ಮಾಡೋದಲ್ಲಿ ಯಶಸ್ವಿಯಾಗಿದ್ದೀವಿ. ಏನು ಗೊತ್ತಿರುವಂತಹ ಯುವಕ ಅವರು ಮನೆಯವರಿಗೆಲ್ಲ ಪರಿಚಯಿಸ್ತಾ ಇರ್ತಾನೆ, ಜೊತೆಗೆ ಏನು ಅವಾಗವಾಗ ಅವ್ರ ಮನೆಗೆ ಬಂದು ಹೋಗ್ತಿರ್ತಾನೆ. ಇವನು ಒಂದು ದುರುದ್ದೇಶದಿಂದ ಈ ಒಂದು ಕೃತ್ಯವನ್ನು ಎಸಗಿರೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಕಂಡುಬಂದಿದೆ. ಸರ್, ಯಾಕೆ ಸರ್ ಆ ಹುಡುಗಿನ ಆ ರೀತಿ ಕೊಲೆ ಮಾಡುವಂಥ ಇಂಟೆನ್ಷನ್ ಏನು ಸರ್? ಏನು ಈ ಅಪರಾಧಿ ಇದ್ದಾನೆ, ಅಪರಾಧಿಗೂ ಮತ್ತು ಮನೆಯಲ್ಲಿರೋರಿಗೆಲ್ಲರಿಗೂ ಮುಂಚೆಯಿಂದಲೂ ಪರಿಚಯ ಇರುತ್ತೆ. ಬಟ್ ಇವರಿಬ್ರಿಗೂ ಮುಂಚೆಯಿಂದನೂ ವೈಯಕ್ತಿಕ ಕಾರಣಕ್ಕೆ ಆಗ್ತಿರಲ್ಲ. ಸೊ ಅವತ್ತಿನ ದಿನ ಏನು ತಿರ್ಗಾ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ವಿಷಯಕ್ಕೆ ಗಲಾಟೆ ಆಗಿದೆ. ಆ ಗಲಾಟೆಗೆ ಇವನು ಕೋಪದಿಂದ ಹೊಡೆದಂಥ ಸಂದರ್ಭದಲ್ಲಿ ಅವಳು ಕುಸಿದು ಬೀಳ್ತಾಳೆ. ಇನ್ನು ಇದು ಇಶ್ಯೂ ಆಗುತ್ತೆ ಅಂತ ಅವನು ಫರ್ದರ್ ಕೊಲೆ ಮಾಡಿ ಅದನ್ನೆಲ್ಲ ಫರ್ದರ್ ನಾವು ತನಿಖೆ ಮಾಡ್ತಾಯಿದ್ದೀವಿ. ಆ ಬಾಲಕಿ ಏನಿಲ್ಲ, ಅವ್ರು ಚಿಕ್ಕಮ್ಮನ ಮನೆ, ಅದು ಚಿಕ್ಕಮ್ಮನ ಜೊತೆ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಅಷ್ಟೊಂದು ಸರಿಗೆ ನೋಡ್ಕೊತಿರಲ್ಲ ಅಂದ್ಬಿಟ್ಟು ಇವ್ರು ಚಿಕ್ಕಮ್ಮ ಸಾಕೊಂಡಿರ್ತಾರೆ. ಕಗ್ಲಿಪುರ ಪೊಲೀಸ್ ಸ್ಟೇಷನ್ದು ಏನು ಒಂದು ಬಾಲಕಿಯ ಮರ್ಡರ್ ಕೇಸ್ ಇತ್ತು, ಏನು ಪ್ರಕರಣ ಇದೆ, ಕೊಲೆ ಪ್ರಕರಣ, ಅದನ್ನು ನಾವು ಏನು ಆರೋಪಿ ಇದ್ದಾನೆ ಆರೋಪಿಯನ್ನು ಬಂಧನ ಮಾಡೋದಲ್ಲಿ ಯಶಸ್ವಿಯಾಗಿದ್ದೀವಿ. ಏನು ಗೊತ್ತಿರುವಂತಹ ಯುವಕ ಅವರು ಮನೆಯವರಿಗೆಲ್ಲ ಪರಿಚಯಿಸ್ತಾ ಇರ್ತಾನೆ, ಜೊತೆಗೆ ಏನು ಅವಾಗವಾಗ ಅವ್ರ ಮನೆಗೆ ಬಂದು ಹೋಗ್ತಿರ್ತಾನೆ. ಇವನು ಒಂದು ದುರುದ್ದೇಶದಿಂದ ಈ ಒಂದು ಕೃತ್ಯವನ್ನು ಎಸಗಿರೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಕಂಡುಬಂದಿದೆ. ಸರ್, ಯಾಕೆ ಸರ್ ಆ ಹುಡುಗಿನ ಆ ರೀತಿ ಕೊಲೆ ಮಾಡುವಂಥ ಇಂಟೆನ್ಷನ್ ಏನು ಸರ್? ಏನು ಈ ಅಪರಾಧಿ ಇದ್ದಾನೆ, ಅಪರಾಧಿಗೂ ಮತ್ತು ಮನೆಯಲ್ಲಿರೋರಿಗೆಲ್ಲರಿಗೂ ಮುಂಚೆಯಿಂದಲೂ ಪರಿಚಯ ಇರುತ್ತೆ. ಬಟ್ ಇವರಿಬ್ರಿಗೂ ಮುಂಚೆಯಿಂದನೂ ವೈಯಕ್ತಿಕ ಕಾರಣಕ್ಕೆ ಆಗ್ತಿರಲ್ಲ. ಸೊ ಅವತ್ತಿನ ದಿನ ಏನು ತಿರ್ಗಾ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ವಿಷಯಕ್ಕೆ ಗಲಾಟೆ ಆಗಿದೆ. ಆ ಗಲಾಟೆಗೆ ಇವನು ಕೋಪದಿಂದ ಹೊಡೆದಂಥ ಸಂದರ್ಭದಲ್ಲಿ ಅವಳು ಕುಸಿದು ಬೀಳ್ತಾಳೆ. ಇನ್ನು ಇದು ಇಶ್ಯೂ ಆಗುತ್ತೆ ಅಂತ ಅವನು ಫರ್ದರ್ ಕೊಲೆ ಮಾಡಿ ಅದನ್ನೆಲ್ಲ ಫರ್ದರ್ ನಾವು ತನಿಖೆ ಮಾಡ್ತಾಯಿದ್ದೀವಿ. ಆ ಬಾಲಕಿ ಏನಿಲ್ಲ, ಅವ್ರು ಚಿಕ್ಕಮ್ಮನ ಮನೆ, ಅದು ಚಿಕ್ಕಮ್ಮನ ಜೊತೆ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಅಷ್ಟೊಂದು ಸರಿಗೆ ನೋಡ್ಕೊತಿರಲ್ಲ ಅಂದ್ಬಿಟ್ಟು ಇವ್ರು ಚಿಕ್ಕಮ್ಮ ಸಾಕೊಂಡಿರ್ತಾರೆ.